1954ರಲ್ಲಿ ಒಂದು ಆಸ್ಪತ್ರೆಯಲ್ಲಿ ಆ ಮಗು ಹುಟ್ಟಿತು. ಅಲ್ರಿ, ಒಂದ್ಸಲ ಯೋಚನೆ ಮಾಡಿ, ಎಂಟ್ರಿನೇ ಎಷ್ಟೊಂದು ಡ್ರಾಮ್ಯಾಟಿಕ್ ಅಂದ್ರೆ, ತಂದೆ ಸರ್ಕಸ್ ಪರ್ಫಾರ್ಮರ್, ತಾಯಿ ಇನ್ನು ಚಿಕ್ಕ ಹುಡುಗಿ. ಇಡೀ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಹೇಗಿತ್ತೆಂದ್ರೆ ಆ ಯೂನಿವರ್ಸ್ ಅಥವಾ ಬ್ರಹ್ಮಾಂಡನೇ ಹೇಳ್ತಿರೋ ಹಾಗಿತ್ತು. ಬ್ರದರ್, ಈ ಮಗುವಿಗೆ ರಿಯಲ್ ಲೈಫ್ ಅವೆಂಜರ್ಸ್ ತರದ ವರ್ಜನ್ ಅಥವಾ ಹಿನ್ನೆಲೆ ಕೊಟ್ಬಿಡಿ ಅಂತ. ಜಗತ್ತು ಈತ ದೊಡ್ಡವನಾಗಿ ಏನಾಗ್ತಾನೆ ಅಂತ ಯೋಚಿಸ್ತಿದ್ರೆ ಜೀವನ ಮಾತ್ರ ನೇರವಾಗಿ ಧಮಕಿ ಹಾಕ್ತಿತ್ತು, ಗೇಮ್ ಓವರ್ ಅಂತ. ಆದ್ರೆ ಹಣೆ ಬರಹ ಮಾತ್ರ ಬಾಲಿವುಡ್ ವಿಲನ್ ತರಹ ಸ್ಲೋ ಮೋಷನ್ ನಲ್ಲಿ ಎಂಟ್ರಿ ಕೊಡ್ತು, ಗೇಮ್ ಜಸ್ಟ್ ಸ್ಟಾರ್ಟೆಡ್ ಅಂತ. ಮತ್ತು ಇವತ್ತು ಅದೇ ಮಗುವಿನ ಹೆಸರು ಕೇಳಿದ್ರೆ ಸಾಕು, $1 ಬಿಲಿಯನ್ ಸಾಮ್ರಾಜ್ಯ ತಲೆಯಲ್ಲಿ ಹೊಳೆಯುತ್ತೆ. ಈ ಮನುಷ್ಯ 1 ನಿಮಿಷದಲ್ಲಿ $2 ಲಕ್ಷ ದುಡಿತಾನೆ. ಅಂದ್ರೆ ನಮ್ಮ 1 ನಿಮಿಷದಲ್ಲಿ ನಾವೇನ್ ಮಾಡ್ತೀವಿ? ಸುಮ್ಮನೆ ಪೇಟಿಎಂ ಕ್ಯಾಶ್ ಬ್ಯಾಕ್ ಬಂತಾ ಇಲ್ವಾ ಅಂತ ರಿಫ್ರೆಶ್ ಮಾಡ್ತಾ ಇರ್ತೀವಿ. ಆದ್ರೆ ಬ್ರದರ್, ಇಲ್ಲಿ ನೋಡಿ, ದುಡ್ಡು ಪ್ರಿಂಟರ್ ತರಹ ಪ್ರಿಂಟ್ ಆಗ್ತಾ ಇದೆ. ಇದು ಅದೇ ಮಗು ಚಿಕ್ಕವನಿದ್ದಾಗ ಆಟಿಕೆಗಳನ್ನ ಹೊಡೆದು ಹಾಕಿ ಅದರೊಳಗೆ ಏನಿದೆ ಅಂತ ಕುತೂಹಲದಿಂದ ನೋಡ್ತಿದ್ದ. ನಾವು ಅದನ್ನೇ ಮಾಡ್ತಿದ್ವಿ. ಆದ್ರೆ ನಮ್ಮ ಅಮ್ಮ ಚಪ್ಪಲಿಯಲ್ಲಿ ಹೊಡೆದು ಒಳಗೆ ಏನಿದೆ ಅಂತ ತೋರಿಸ್ತಿದ್ರು. ಆದ್ರೆ ಇವನನ್ನ ಜಗತ್ತು ಜೀನಿಯಸ್ ಅಂತ ಕರೆಯೋಕೆ ಶುರು ಮಾಡ್ತು. ಆದ್ರೆ ಅಸಲಿ ಟ್ವಿಸ್ಟ್ ಸಿಕ್ಕಿದ್ದು ಯಾವಾಗ ಅಂದ್ರೆ, ಇಂಟರ್ನೆಟ್ 2300% ಸ್ಪೀಡ್ ಅಲ್ಲಿ ಓಡಿದಾಗ. ಅದು ಬೆಜೋಸ್ ಹಣೆ ಬರಹನ ಹಿಡಿದು ಉಲ್ಟಾ ನೇತು ಹಾಕ್ತು. ಅಸಲಿ ಪ್ರಶ್ನೆ ಜೆಫ್ ಬೆಜೋಸ್ ಅಮೆಜಾನ್ ನ ಹೇಗೆ ಕಟ್ಟಿದ್ರು ಅನ್ನೋದಲ್ಲ. ಅಸಲಿ ಪ್ರಶ್ನೆ ಏನಂದ್ರೆ, ಒಬ್ಬನೇ ಹುಡುಗ ಅಂತದ್ದು ಏನ್ ನೋಡ್ಬಿಟ್ಟ ಅದು ಬೇರೆ ಪ್ರಪಂಚಕ್ಕೆ ಕಾಣಿಸ್ಲೇ ಇಲ್ಲ ಅನ್ನೋದು. ಉಳಿದವರು ಇಂಟರ್ನೆಟ್ ನಲ್ಲಿ ಮೀಮ್ಸ್ ಹುಡುಕ್ತಾ ಇದ್ರೆ, ಇವನ್ ಫ್ಯೂಚರ್ ಅಥವಾ ಭವಿಷ್ಯವನ್ನು ಹುಡುಕ್ತಾ ಇದ್ದ. ಅಲ್ಲಿಂದಲೇ ಶುರುವಾಯಿತು ಆ ಜರ್ನಿ. 1964ರಲ್ಲಿ ನ್ಯೂ ಮೆಕ್ಸಿಕೋದ ಒಂದು ಚಿಕ್ಕ ಆಸ್ಪತ್ರೆಯಲ್ಲಿ ಹುಟ್ಟಿದ್ದು. ಸ್ವಂತ ತಂದೆ ಸರ್ಕಸ್ ಪರ್ಫಾರ್ಮರ್. ಅಂದ್ರೆ ಆ ಮನುಷ್ಯನ ಫ್ಯಾಮಿಲಿ ಟ್ರೀ ಕೂಡ ಫುಲ್ ಆಕ್ರೋಬ್ಯಾಟಿಕ್ ಆಗಿತ್ತು. ಮತ್ತು ಅವನು ಹೇಗೆ ಮಾಯ ಆದ ಅಂದ್ರೆ, ಜಾದೂಗಾರ ಟೋಪಿಯೊಳಗೆ ಮೊಲ ಹಾಕಿ ಅದನ್ನ ಹೊರಗೆ ತೆಗೆಯೋದನ್ನೇ ಮರೆತ ಹಾಗಿತ್ತು. ತಾಯಿ ಜಾಕಿ ಆಗ್ತಾನೆ ಟೀನೇಜರ್ ಆಗಿತ್ತು. ಅಂದ್ರೆ ಮಗುವೇ ಮಗುವನ್ನ ಸಾಕೋ ಸಿಚುವೇಶನ್. ಅದ್ರ ಮೇಲೆ ಲೈಫ್ ಯಾವಾಗ್ಲೂ ಹೇಳೋ ಹಾಗೆ, ಮಗನೇ ಸ್ಟ್ರಗಲ್ ಅನ್ಲಿಮಿಟೆಡ್ ಪ್ಯಾಕೇಜ್ ಆಕ್ಟಿವೇಟ್ ಆಗಿದೆ ಅಂತ ಹೇಳ್ತಿತ್ತು. ಆಗ್ಲೇ ಎಂಟ್ರಿ ಕೊಡ್ತಾರೆ ಕ್ಯೂಬನ್ ಇಮಿಗ್ರೆಂಟ್ ಮೈಕ್ ಬೆಜೋಸ್. ಅವರು ಜಾಕಿನ ಮದುವೆ ಆಗಿ ಈ ಚಿಕ್ಕ ಮಗುವಿಗೆ ತಮ್ಮ ಹೆಸರನ್ನ ಕೊಡ್ತಾರೆ, ಅದೇ ಜೆಫ್ ಬೆಜೋಸ್. ಬಾಲ್ಯದಲ್ಲಿ ಜೆಫ್ ಬೇರೆ ಮಕ್ಕಳ ತರಹ ಇರಲೇ ಇಲ್ಲ. ನಾವೇನಾದ್ರೂ ಆಟಿಕೆ ಹೊಡೆದು ಹಾಕಿದ್ರೆ ಮಮ್ಮಿ ಚಪ್ಪಲಿಯಲ್ಲಿ ನಮ್ಮ ಸಾಫ್ಟ್ವೇರ್ ಅಪ್ಡೇಟ್ ಮಾಡ್ತಿದ್ರು. ಆದ್ರೆ ಜೆಫ್ ಆಟಿಕೆ ಹೊಡೆದು ಹಾರ್ಡ್ವೇರ್ ರಿಸರ್ಚ್ ಮಾಡ್ತಿದ್ದ. ಈತ ತನ್ನ ಕೋಣೆಯಲ್ಲಿ ಅಲಾರಂ ಸಿಸ್ಟಮ್ ಮಾಡ್ತಿದ್ದ. ನಮ್ಮ ರೂಮ್ ನಲ್ಲಿ ಚಿಲ್ಕ ಕೂಡ ಸರಿಯಾಗಿ ಹಾಕ್ಲಿಕ್ಕೆ ಬರ್ತಿರ್ಲಿಲ್ಲ. ರಾತ್ರಿ ಆಕಾಶ ನೋಡಿ ಕನಸು ಕಾಣ್ತಿದ್ದ. ಒಂದಲ್ಲ ಒಂದು ದಿನ ಮನುಷ್ಯ ಭೂಮಿ ಬಿಟ್ಟು ಬೇರೆ ಕಡೆನೂ ಇರ್ತಾನೆ ಅಂತ. ಆಗ ಅಮ್ಮ ಹಿಂದೆಯಿಂದ ಕೂಗ್ತಿದ್ರು, ಜೆಫ್ ಮೊದಲು ಹೋಮ್ವರ್ಕ್ ಮಾಡು, ಸ್ಪೇಸ್ ಕಾಲೋನಿ ಆಮೇಲೆ ಕಟ್ಟುವಂತೆ ಅಂತ. ಆದ್ರೆ ಇವನು ಸಾಲ ಕನಸುಗಳನ್ನ ಹೃದಯದಲ್ಲಿ ಎಷ್ಟರ ಮಟ್ಟಿಗೆ ಫಿಕ್ಸ್ ಮಾಡ್ಕೊಂಡಿದ್ದ ಅಂದ್ರೆ, DNA ನಲ್ಲೇ ಫ್ಯೂಚರ್ ನ ಹಾಕೊಂಡು ಬಂದ ಹಾಗೆ. ಅಲ್ಲಿಂದ ಶುರುವಾಯಿತು ಆ ಹುಡುಗನ ವರ್ಷನ್. ಮುಂದೆ ಇಡೀ ಪ್ರಪಂಚದ ಶಾಪಿಂಗ್ ಹ್ಯಾಬಿಟ್ಸ್ ನ ಕಂಟ್ರೋಲ್ ಆಲ್ಟ್ ಡಿಲೀಟ್ ಮಾಡೋನಿತ್ತು. ಪ್ರಿನ್ಸ್ಟನ್ ತಲುಪಿದ ಮೇಲೆ ಜೆಫ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮತ್ತು ಕಂಪ್ಯೂಟರ್ ಸೈನ್ಸ್ ಎರಡನ್ನೂ ಒಟ್ಟಿಗೆ ಹಿಡ್ಕೊಂಡ. ಅಲ್ರಿ ಬ್ರದರ್, ಜನ 1 ಡಿಗ್ರಿ ಪಾಸ್ ಆಗೋ ಕೇಳ್ತಾರೆ, ಇವನು ಎರಡನ್ನ ಎತ್ಕೊಂಡಿದ್ದ. ಹೇಗಂದ್ರೆ ಡಬಲ್ ಸೀಟ್ ನಲ್ಲಿ ಕೂರ್ಸಿ ನಾನು ನಿಭಾಯಿಸ್ತೀನಿ ಅನ್ನೋ ಹಾಗೆ. ಫ್ರೆಂಡ್ಸ್ ಕೇಳ್ತಿದ್ರು, ಯಾ ಗುರು ಈ ಟಾರ್ಚರ್? ಆಗ ಜೆಫ್ ತನ್ನ ಎಲೋನ್ ಮಸ್ಕ್ ಲೆವೆಲ್ ಸ್ಮೈಲ್ ಕೊಟ್ಟು ಹೇಳ್ತಿದ್ದ, ಫ್ಯೂಚರ್ ನಲ್ಲಿ ಮಲ್ಟಿಪಲ್ ಸಿಸ್ಟಮ್ಸ್ ಇರುತ್ತೆ, ನಾನು ಎಲ್ಲವನ್ನೂ ಅರ್ಥ ಮಾಡ್ಕೋಬೇಕು. ಅಂದ್ರೆ ನಾವು ಫ್ಯೂಚರ್ ಅಂದ್ರೆ ಈ ಸೆಮಿಸ್ಟರ್ ಪಾಸ್ ಆದ್ರೆ ಸಾಕು ಅಂತ ಅನ್ಕೋತೀವಿ. ಆದ್ರೆ ಈ ಮನುಷ್ಯ ಗ್ಲೋಬಲಿ ಸಿಸ್ಟಮ್ ಆರ್ಕಿಟೆಕ್ಚರ್ ನ ಅನಲೈಸ್ ಮಾಡ್ತಿದ್ದ. ಪ್ರಿನ್ಸ್ಟನ್ ಇಂದ ಹೊರಗೆ ಬರ್ತಿದ್ದ ಹಾಗೆ ಕಾರ್ಪೊರೇಟ್ ವರ್ಲ್ಡ್ ನಲ್ಲಿ ಹಾರೋಕೆ ಶುರು ಮಾಡಿದ. ಬ್ಯಾಂಕರ್ಸ್ ಟ್ರಸ್ಟ್, ಆಮೇಲೆ ಒಂದು ಟೆಲಿಕಾಂ ಸ್ಟಾರ್ಟ್ಅಪ್, ಕೊನೆಗೆ DE ಶಾ. ಅಲ್ಲಿ ಮೊದಲ ಬಾರಿಗೆ ಒಬ್ಬರ ಬ್ರೈನ್ ಸ್ಪೀಡ್ ಜೆಫ್ಗೆ ಮ್ಯಾಚ್ ಆಯ್ತು. ಅಲ್ಲೇ ಅವನಿಗೆ ಮೆಕೆಂಜಿ ಸಿಕ್ಕಿತು. ಮೊದಲ ಬಾರಿಗೆ ಜೆಫ್ ನ ನೋಡಿ ಅವಳ ರಿಯಾಕ್ಷನ್ ಹೀಗಿತ್ತು, ಇವನು ನಗೋದು ಒಂಥರ ಇದೆಯಲ್ಲ ಅಂತ. ಆಮೇಲೆ ಅವಳೇ ಅವನ ಲೈಫ್ ಪಾರ್ಟ್ನರ್ ಆದ. ಹಣೆ ಬರಹ ಕೂಡ ಹೇಳ್ತಿತ್ತು, ಮ್ಯಾಚ್ ಫೌಂಡ್, ಸ್ವೈಪ್ ರೈಟ್, ಎಲ್ಲ ಸ್ಮೂತ್ ಆಗಿ ನಡೀತಿತ್ತು. ಆಗ ಒಂದು ದಿನ ಜೆಫ್ ಮುಂದೆ ಇಂಟರ್ನೆಟ್ ನ ಒಂದು ಡೇಟಾ ಬಂತು. ಇಂಟರ್ನೆಟ್ ಪ್ರತಿ ವರ್ಷ 2300% ಗ್ರೋ ಆಗ್ತಿತ್ತು. ನಮ್ ಸ್ಯಾಲರಿ ಏನಾದ್ರೂ 20.0 ಗ್ರೋ ಆದ್ರೆ ಇಡೀ ಏರಿಯಾಗೆ ಜಿಲೇಬಿ ಹಂಚ್ತೀವಿ. ಆದ್ರೆ ಇಲ್ಲಿ 2300%. ಜೆಫ್ ಕಣ್ಣಲ್ಲಿ ಆ ಮಿಂಚು ಬಂತು. ಹೇಗಂದ್ರೆ ಒಬ್ಬ ಸೈಂಟಿಸ್ಟ್ಗೆ ರೇಡಿಯೋ ಆಕ್ಟಿವ್ ತರಕಾರಿ ಸಿಕ್ಕ ಹಾಗೆ. ತಕ್ಷಣ 20 ಬಿಸ್ನೆಸ್ ಐಡಿಯಾಗಳ ದೊಡ್ಡ ಲಿಸ್ಟ್ ಮಾಡಿದ. ಪೆಟ್ ಫುಡ್, ಶರ್ಟ್ಸ್, ಸಿಡೀಸ್, ಟಾಯ್ಸ್, ಯಾವ ವಸ್ತುನೂ ಬಿಡ್ಲಿಲ್ಲ. ಆದ್ರೆ ಒಂದು ಕ್ಯಾಟಗರಿ ಮಾತ್ರ ಲೌಡ್ ಸ್ಪೀಕರ್ ತರಹ ಕಿರ್ಚುತ್ತಿತ್ತು, ಬುಕ್ಸ್. ಕೋಟಿಗಟ್ಟಲೆ ಪುಸ್ತಕಗಳು, ಎಂಡ್ಲೆಸ್ ವೆರೈಟಿ, ಶಿಪ್ಪಿಂಗ್ ಮಾಡೋದು ತುಂಬಾ ಈಸಿ, ಎಲ್ಲಾ ಕಡೆ ಡಿಮ್ಯಾಂಡ್ ಇದೆ. ಜೆಫ್ಗೆ ಅನ್ನಿಸ್ತು, ಇದು ಬರೀ ಬಿಸ್ನೆಸ್ ನ ಬಾಗಿಲಲ್ಲ, ಇದು ಇಡೀ ಇಂಟರ್ನೆಟ್ ಫ್ಯೂಚರ್ ನ ಮೇನ್ ಗೇಟ್ ಅಂತ. ಅದೇ ಗೇಟ್ ಇಂದ ಈ ಮನುಷ್ಯ ಪ್ರಪಂಚದಲ್ಲಿ ಆಡ್ ಟು ಕಾರ್ಟ್ ಅನ್ನೋ ಧರ್ಮನ ಶುರು ಮಾಡಿದ. ಕೆಲಸ ಬಿಟ್ಟ. ಬಾಸ್ ಹೇಳಿದ, ಗ್ರೇಟ್ ಐಡಿಯಾ, ಆದ್ರೆ ಗ್ರೇಟ್ ಜಾಬ್ ಇರೋರು ಮಾಡೋ ಕೆಲಸ ಅಲ್ಲ ಇದು. ಹಬ್ಬಬ್ಬ, ಕ್ಲಾಸಿಕ್ ಕಾರ್ಪೊರೇಟ್ ಗ್ಯಾಸ್. ನಮಗೆ ರಿಸ್ಕ್ ತಗೊಳ್ಳೋ ತಾಕತ್ತಿರಲ್ಲ, ಬೇರೆಯವರಿಗೂ ಮಾಡಬೇಡ ಅಂತಾರೆ. ಜೆಫ್ ನಗ್ತಾ ರಾಜೀನಾಮೆ ಕೊಟ್ಟ. ಆ ನಗು ಹೇಗಿತ್ತು ಅಂದ್ರೆ, ಆ ಮನುಷ್ಯ ಆಗ್ಲೇ ಯೂನಿವರ್ಸ್ ನ ಮದರ್ ಬೋರ್ಡ್ ಲೇಔಟ್ ನ ನೋಡ್ಬಿಟ್ಟಿದ್ದಾನೆ ಅನ್ನೋ ಹಾಗೆ. ಮೆಕೆಂಜಿ ಜೊತೆ ತಮ್ಮ ಹಳೆ ಕಾರಲ್ಲಿ ಸಿಯಾಟಲ್ ಕಡೆ ಹೊರಟು. ರೋಡ್ ನಲ್ಲಿ ಮೆಕೆಂಜಿ ಡ್ರೈವ್ ಮಾಡ್ತಿದ್ರು ಮತ್ತು ಜೆಫ್ ಆ ಕಾರ್ನ ಅಲುಗಾಡ್ತಿದ್ದ ಸೀಟ್ ಮೇಲೆ ಕೂತು ಅಮೆಜಾನ್ ನ ಪೂರ್ತಿ ಬಿಸ್ನೆಸ್ ಪ್ಲಾನ್ ಟೈಪ್ ಮಾಡ್ತಿದ್ದ. ಅಂದ್ರೆ ನಾವು ರೋಡ್ ಟ್ರಿಪ್ ನಲ್ಲಿ ಹಾಡ್ ಹಾಕ್ತಿವಿ, ಆದ್ರೆ ಈ ಮನುಷ್ಯ $1 ಬಿಲಿಯನ್ ಸಾಮ್ರಾಜ್ಯದ ಬ್ಲೂ ಪ್ರಿಂಟ್ ರೆಡಿ ಮಾಡ್ತಿದ್ದ. ಸಿಯಾಟಲ್ ತಲುಪಿ ಗ್ಯಾರೇಜ್ ಅನ್ನೇ ಆಫೀಸ್ ಮಾಡಿದ. ಟೇಬಲ್ ಅಲ್ರಿ ಐಷಾರಾಮಿ ಮಾಡ್ಬಿಡಿ. ಹಳೆ ಬಾಗಿಲನ್ನ 2 ಮರದ ತುಂಡುಗಳ ಮೇಲೆ ಇಟ್ಟು ಅದೇ CEO ಟೇಬಲ್ ಅನ್ಬಿಟ್ಟ. ಎಂಪ್ಲಾಯ್ಸ್ಗೂ ಫ್ಯಾನ್ಸಿ ಆಫೀಸ್ ಬೇಕಿರ್ಲಿಲ್ಲ, ಬರೀ ಐಡಿಯಾ ಬೇಕಿತ್ತು. ಅದು ಅಲ್ಲಿ ಬಕೆಟ್ ಕಟ್ಲೆ ಇತ್ತು. ಮೊದಲ ಆರ್ಡರ್ ಬಂತು, AI ಬಗ್ಗೆ ಒಂದು ಭಾರಿ ಪುಸ್ತಕ. ಅದೇ ಸೆಕೆಂಡ್ ಇಂದ ಅಮೆಜಾನ್ ನರಗಳಲ್ಲಿ ಕರೆಂಟ್ ಪಾಸ್ ಆಯ್ತು. ಜೆಫ್ ಮಂತ್ರ ಒಂದೇ ಆಗಿತ್ತು, ಗೆಟ್ ಬಿಗ್ ಫಾಸ್ಟ್. ಅಂದ್ರೆ ನಾವು ಹೇಳ್ತೀವಿ ನಿಧಾನವಾಗಿ ಹೋಗು, ಸೇಫ್ ಆಗಿರು. ಇವನ್ ಹೇಳ್ತಿದ್ದ ಟರ್ಬೋ ಹಾಕು, ಹಾರ್ಸೋಣ ಅಂತ. ತಪ್ಪುಗಳು ಆದವು. ಒಮ್ಮೆ ಒಂದು ಪುಸ್ತಕ $23 ಮಿಲಿಯನ್ ಲಿಸ್ಟ್ ಆಯ್ತು. ನಮ್ಮಿಂದ ಹೀಗಾದ್ರೆ ಫ್ಲಿಪ್ಕಾರ್ಟ್ ರಿಟರ್ನ್ ಕೂಡ ಸಿಗಲ್ಲ. ಇಲ್ಲಿ ಇಷ್ಟೊಂದು ಬೆಲೆಗೆ ಪುಸ್ತಕ. ಆದ್ರೆ ಜೆಫ್ಗೆ ಫರ್ಕ್ ಬೀಳಿಲ್ಲ. ಅವನಿಗೆ ಸ್ಪೀಡ್ ಮತ್ತು ಸ್ಕೇಲ್ ಮಾತ್ರ ಧರ್ಮ ಆಗಿತ್ತು. 1997ರಲ್ಲಿ ಕಂಪನಿ ಪಬ್ಲಿಕ್ ಆಯ್ತು. ಅನಲಿಸ್ಟ್ಗಳು ನಗ್ತಾ ಅಮೆಜಾನ್ ಟೋಸ್ಟ್ ಅಂತ ಹೆಸರಿಟ್ರು. ಅಂದ್ರೆ ಜನರಿಗೆ ದಿನನಿತ್ಯದ ಟೈಮ್ ಪಾಸ್ ಏನಂದ್ರೆ ಜೆಫ್ ನ ಬರ್ಬಾದಿ ಅಥವಾ ಅವನ ಸೋಲನ್ನ ಪ್ರಿಡಿಕ್ಟ್ ಮಾಡೋದು. ಆದ್ರೆ ಜೆಫ್ ಟೇಬಲ್ ಮೇಲೆ ಗುದ್ದು ಹೇಳಿದ, ದಶಕಗಳಲ್ಲಿ ಯೋಚನೆ ಮಾಡಿ, ತ್ರೈಮಾಸಿಕಗಳಲ್ಲಿ ಅಲ್ಲ. ನೋಡ್ತಾ ನೋಡ್ತಾ ಅಮೆಜಾನ್ ಪುಸ್ತಕಗಳಿಂದ ಎಲೆಕ್ಟ್ರಾನಿಕ್ಸ್,
ಆಮೇಲೆ ಟಾಯ್ಸ್, ಆಮೇಲೆ ಇಡೀ ಮನೆಗೆ ಹಬ್ಬಿಬಿಡ್ತು. ಆದ್ರೆ ಜೆಫ್ ಪ್ರಾಡಕ್ಟ್ಸ್ ನ ಹುಚ್ಚಾಗಿರ್ಲಿಲ್ಲ. ಅವನು ಇನ್ಫ್ರಾಸ್ಟ್ರಕ್ಚರ್ ಅಥವಾ ಮೂಲ ಸೌಕರ್ಯದ ಜಾದೂಗಾರ ಆಗಿದ್ದ. ವೇರ್ ಹೌಸ್ಗಳು, ಕನ್ವೇಯರ್ ಬೆಲ್ಟ್ಗಳು, ಸ್ಕ್ಯಾನರ್ಗಳು, ಡೇಟಾ ಸಿಸ್ಟಮ್ಸ್. ಅಂದ್ರೆ ಅಮೆಜಾನ್ ಒಂದು ಅಂಗಡಿ ಅಲ್ಲ, ಒಂದು ಪೂರ್ತಿ ಇಂಡಸ್ಟ್ರಿಯಲ್ ಮಷೀನ್ ಆಗ್ತಾ ಇತ್ತು. ಆಮೇಲೆ ಬಂತು ದೊಡ್ಡ ಹೆಜ್ಜೆ, ಮಾರ್ಕೆಟ್ ಪ್ಲೇಸ್. ಜನ ಹೇಳಿದ್ರು ಕಾಂಪಿಟೇಷನ್ ಬರುತ್ತೆ, ಅಂಗಡಿಯಲ್ಲಿ ಜನ ಜಾಸ್ತಿ ಆಗ್ತಾರೆ ಅಂತ. ಆದ್ರೆ ಜೆಫ್ ಹೇಳಿದ, ಅವರು ಗೆಲ್ಲಲಿ ಬಿಡಿ, ನಾವು ಇಕೋ ಸಿಸ್ಟಮ್ ಕಲಿಯೋಣ. ಅಂದ್ರೆ ಪ್ರಪಂಚ ಮಾರೋದ್ರಲ್ಲಿ ಬ್ಯುಸಿ ಇದ್ರೆ ಈ ಮನುಷ್ಯ ಪ್ಲಾಟ್ಫಾರ್ಮ್ ರೆಡಿ ಮಾಡಿ ಎಲ್ಲರ ವ್ಯಾಪಾರದಿಂದ ದುಡ್ಡು ಮಾಡ್ತಿದ್ದ. 4 ಚೆಸ್ ಆಡೋ ಅಸಲಿ ಪ್ಲೇಯರ್ ಇವನು. ಮಾರ್ಕೆಟ್ ಪ್ಲೇಸ್ ಲಾಂಚ್ ಆದ್ಮೇಲೆ ಅಮೆಜಾನ್ ಹಕ್ಕಿ ತರ ಹಾರ್ತಾನೆ ಇತ್ತು. ಆಗ್ಲೇ ಬಂತು .com ಕ್ರಾಶ್. ಇಡೀ ಇಂಟರ್ನೆಟ್ ಬಜಾರ್ ಹೇಗೆ ಒಡೀತು ಅಂದ್ರೆ ಯಾರೋ ರೌಟರ್ ನಲ್ಲಿ ಪಟಾಕಿ ಇಟ್ಟ ಹಾಗೆ. ಅಮೆಜಾನ್ ಸ್ಟಾಕ್ 100ರಿಂದ ಬಿದ್ದು ನೇರ 6ಕ್ಕೆ ಬಂತು. ಅಲ್ರಿ 6. ನಮ್ ರಿಪೋರ್ಟ್ ಕಾರ್ಡ್ ನಲ್ಲೂ 6 ಬಂದ್ರೆ ಮನೆಯಲ್ಲಿ ಯೋಚನೆ ಮಾಡ್ತಾರೆ ಇವ್ನು ಯಾರ್ ಮಗು ಅಂತ. ಅಂತದ್ರಲ್ಲಿ ಇಲ್ಲಿ $1 ಬಿಲಿಯನ್ ಕಂಪನಿ ಸ್ಟಾಕ್ 6 ಕಂಪನಿಗಳು ಸಾಯ್ತಾ ಇದ್ವು. ಸಿಇಒಗಳು ಅಲ್ತಿದ್ರು, ಇನ್ವೆಸ್ಟರ್ಸ್ ಗಳು ಚಕ್ಕಲ ಬಕಲ ಹಾಕಿ ದೇವರನ್ನ ನೆನೆಸ್ಕೊಳ್ತಿದ್ರು. ಆದ್ರೆ ಜೆಫ್ ಮಾತ್ರ ಐಸ್ ಕೋಲ್ಡ್, ಪೂರ್ತಿ ಮೈ ಹೂನಾ ನಾನಿದ್ದೀನಿ ಅಲ್ವಾ ಮೋಡ್ ನಲ್ಲಿ ಇದ್ದ. ಅವನು ಖರ್ಚು ಕಮ್ಮಿ ಮಾಡಿದ, ಫೋಕಸ್ ಶಾರ್ಪ್ ಮಾಡಿ. 2005ರಲ್ಲಿ ಜೆಫ್ ಪ್ರೈಮ್ ಲಾಂಚ್ ಮಾಡಿದ. ಅನ್ಲಿಮಿಟೆಡ್ ಫಾಸ್ಟ್ ಡೆಲಿವರಿ. ಅನಾಲಿಸ್ಟ್ ಗಳು ಹೇಳಿದ್ರು ಇದು ಹುಚ್ಚುತನ, ಶಿಪ್ಪಿಂಗ್ ನಲ್ಲೇ ನಿನ್ ರಕ್ತ ಸೋರಿ ಹೋಗುತ್ತೆ ಅಂತ. ಆದ್ರೆ ಜೆಫ್ 4D ಚೆಸ್ ಆಡ್ತಿದ್ದ. ಪ್ರೈಮ್ ಶಿಪ್ಪಿಂಗ್ ಆಗಿರ್ಲಿಲ್ಲ. ಪ್ರೈಮ್ ಅಂದ್ರೆ ಯೂಸರ್ಸ್ ಮೇಲೆ ಒಂದು ಪರ್ಮನೆಂಟ್ ಲಾಕ್. ಯಾರು ಪ್ರೈಮ್ ತಗೊಳ್ತಾರೋ ಅವರು ಅಮೆಜಾನ್ ಬಿಟ್ಟು ಬೇರೆ ಕಡೆ ಹೋಗಲ್ಲ. ಪೂರ್ತಿ ಸ್ಮಾರ್ಟ್ ಸೈಕಾಲಜಿಕಲ್ ಟ್ರ್ಯಾಪ್. ಆಮೇಲೆ ಕಿಂಡಲ್ ಬಂತು. ಜನ ಹೇಳಿದ್ರು ಪುಸ್ತಕನ ಯಾರೀ ಡಿಜಿಟಲ್ ಆಗಿ ಓದ್ತಾರೆ ಅಂತ. 2 ವರ್ಷದ ಮೇಲೆ ಬುಕ್ ಸ್ಟೋರ್ಗಳು ದೆವ್ವದ ಮನೆಗಳಾದವು. ಅಸಲಿ ಧಮಾಕ ಆಗಿದ್ದು AWS, ಅಮೆಜಾನ್ ವೆಬ್ ಸರ್ವಿಸಸ್ ಬಂದಾಗ. ತಮಗೆ ಬೇಕು ಅಂತ ಮಾಡಿಕೊಂಡ ಕ್ಲೌಡ್ ಸಿಸ್ಟಮ್ ಪ್ರಪಂಚದ ಅರ್ಧದಷ್ಟು ದೊಡ್ಡ ಕಂಪನಿಗಳನ್ನ ಅಮೆಜಾನ್ ಮೇಲೆ ಡಿಪೆಂಡ್ ಆಗೋ ಹಾಗೆ ಮಾಡಿ. ನೆಟ್ಫ್ಲಿಕ್ಸ್, ನಾಸಾ, CIA ಅಷ್ಟೇ ಯಾಕೆ ವಾಲ್ಮಾರ್ಟ್ ಕೂಡ ಅಮೆಜಾನ್ಗೆ ಸರ್ವರ್ಗೋಸ್ಕರ ದುಡ್ಡು ಕೊಡುತ್ತೆ. ಅಂದ್ರೆ ಶತ್ರು ಕೂಡ ಜೇಬು ತುಂಬಿಸ್ತಿದ್ದಾನೆ. ಅಮೆಜಾನ್ ಎಷ್ಟರ ಮಟ್ಟಿಗೆ ಬೆಳೆತು ಅಂದ್ರೆ ಅಷ್ಟೇ ಕಾಂಟ್ರವರ್ಸಿಗಳು ಕೂಡ ಸಿಡಿದು. ಥರ್ಡ್ ಪಾರ್ಟಿ ಸೆಲ್ಲರ್ಸ್ ಕಿರ್ಚಾಡ್ತಾರೆ ಅಮೆಜಾನ್ ನಮ್ ಪ್ರಾಡಕ್ಟ್ಸ್ ಕಾಪಿ ಮಾಡುತ್ತೆ ಅಂತ. ವೇರ್ ಹೌಸ್ ಎಂಪ್ಲಾಯೀಸ್ ಹೇಳ್ತಾರೆ ಟ್ರ್ಯಾಕಿಂಗ್ ಸಿಸ್ಟಮ್ ಸೌರಾನ್ನ ಕಣ್ಣಿನ ತರಹ ಇದೆ ಅಂತ. ಅಂದ್ರೆ ಸ್ವಲ್ಪ ಲೇಟ್ ಆದ್ರೂ ಸಾಕು, ಮೇಲಿಂದ ಪೂರ್ತಿ ಮೋರ್ಡೋರ್ ಗುರಾಯಿಸ್ತಾ ಇರುತ್ತೆ. ಆದ್ರೆ ಹೊರಗಡೆಯಿಂದ ಅಮೆಜಾನ್ ಮಷೀನ್ ಬೆಣ್ಣೆ ತರಹ ಸ್ಮೂತ್ ಆಗಿ ನಡೀತಿತ್ತು. ನೋ ಡ್ರಾಮಾ, ಬರೀ ಎಕ್ಸಿಕ್ಯೂಷನ್. ಜೆಫ್ ಕಂಪನಿ ಕಲ್ಚರ್ನ ಕೂಡ ಎಷ್ಟರ ಮಟ್ಟಿಗೆ ಸ್ಟೀಲ್ ಕಟ್ ಮಾಡಿಟ್ಟಿದ್ದ ಅಂದ್ರೆ ಪವರ್ ಪಾಯಿಂಟ್ ಬ್ಯಾನ್ ಮಾಡಿದ. ಬರೀ 6 ಪೇಜ್ ನ ಬ್ರೂಟ್ಲಿ ಶಾರ್ಪ್ ಮೆಮೋಸ್ ಮಾತ್ರ ಅಲ್ಲ, ಮತ್ತು ಪ್ರತಿ ಮೀಟಿಂಗ್ ನಲ್ಲಿ ಎಂಥ ಕ್ಲಾರಿಟಿ ಇರ್ತಿತ್ತು ಅಂದ್ರೆ ಮನುಷ್ಯ ತನ್ನ ಜೀವನದ ಎಲ್ಲಾ ಸುಳ್ಳುಗಳನ್ನ ನೆನಪು ಮಾಡ್ಕೊಳ್ತಿದ್ದ. ಜೆಫ್ ಬೆಜಾಸ್ ನ ಡೇಂಜರಸ್ ಲೈನ್ ಒಂದಿದೆ, ಯೋರ್ ಮಾರ್ಜಿನ್ ಈಸ್ ಮೈ ಆಪರ್ಚುನಿಟಿ. ನಿಜವಾಗ್ಲೂ ಈ ಲೈನ್ ಕೇಳಿ ರಿಟೇಲ್ ಜಾಯಿಂಟ್ಸ್ ಎಲ್ಲ ಹೇಗ್ ಬಿದ್ದು ಅಂದ್ರೆ ಜೆಫ್ ಪರ್ಸನಲ್ ಆಗಿ ಹೋಗಿ ಅವ್ರು ವೈಫೈ ಸ್ವಿಚ್ ಆಫ್ ಮಾಡಿದ ಹಾಗೆ. ಟಾಯ್ಸ್ ಆರ್ ಅಸ್, ಬಾರ್ಡರ್ಸ್, ಸರ್ಕ್ಯೂಟ್ ಸಿಟಿ ಎಲ್ಲರೂ ನಿಧಾನವಾಗಿ ಮಾಯ ಆದ್ರು. ಹೇಗಂದ್ರೆ ಜೆಫ್ ಅಮೆಜಾನ್ ಕಾರ್ಟ್ ನಲ್ಲಿ ಔಟ್ ಆಫ್ ಸ್ಟಾಕ್ ಫಾರ್ ಎವರ್ ಅನ್ನೋ ಟ್ಯಾಗ್ ಆಗ್ನ ಸುಮ್ಮನೆ ಅಂಟಿಸ್ತಾ ಇದ್ದಾನೆ ಅನ್ನೋ ಹಾಗೆ. ಬೆಜೋಸ್ ನ ಸ್ವಂತ ಟ್ರಾನ್ಸ್ಫಾರ್ಮೇಶನ್ ಕೂಡ ಯಾವುದೇ ಸೂಪರ್ ಹೀರೋ ಮೂವಿಗಿಂತ ಕಮ್ಮಿ ಇರಲಿಲ್ಲ. ಮೊದಲು ಒಬ್ಬ ನರ್ಡಿ ಮ್ಯಾನೇಜರ್, ಶರ್ಟ್ ಟಕ್ ಇನ್ ಮಾಡಿ, ಇನ್ನೋಸೆಂಟ್ ಸ್ಮೈಲ್, ಪ್ಯೂರ್ ಸ್ಕೂಲ್ ಪ್ರಾಜೆಕ್ಟ್ ವೈಬ್ಸ್ ಇತ್ತು. ಆದ್ರೆ 10 ವರ್ಷ ಆದ್ಮೇಲೆ ಅದೇ ಮನುಷ್ಯ ಬೋಲ್ಡ್, ಮಸ್ಕ್ಯುಲರ್, ಕೂಲಿಂಗ್ ಗ್ಲಾಸ್ ಹಾಕೊಂಡು ಕ್ಯಾಪಿಟಲಿಸಂ ನ ಫೈನಲ್ ಬಾಸ್ ಆಗಿ ಮುಂದೆ ಬಂದ. ಥ್ಯಾನೋಸ್ ಏನಾದ್ರೂ ಕಾರ್ಪೊರೇಟ್ ಜಾಬ್ ಮಾಡಿ ಬಂದಿದ್ರೆ ಹೇಗಿರ್ತಿದ್ರು ಹಂಗೆ. ಹೋಲ್ ಫುಡ್ಸ್ ನ ಖರೀದಿಸಿದ, ಸ್ಟೋರ್ಸ್ ನ ವೇರ್ ಹೌಸ್ ಆಗಿ ಬದಲಾಯಿಸಿದ, ಮತ್ತು ಡೇಟಾನ ಲೇಸರ್ ಗನ್ ತರಹ ಬಳಸೋಕೆ ಶುರು ಮಾಡಿದ. ಗವರ್ಮೆಂಟ್ ಎಕ್ಸ್ಪ್ಲೇನ್ ಮಾಡಿ ಅಂತೂ ಕಾಂಗ್ರೆಸ್ ಕರೀತು. ಆದ್ರೆ ಜೆಫ್ ಅಲ್ಲಿ ಬೆಣ್ಣೆ ತರಹ ಸ್ಮೂತ್ ಆಗಿ ಕೂತಿದ್ದ. ಕಾಮ್, ಪೊಲೈಟ್, ಪ್ರಿಸೈಸ್. ಅಂದ್ರೆ ಪ್ರತಿಯೊಂದು ಪ್ರಶ್ನೆಗೂ ಉತ್ತರನ ಬಾಲ್ಯದಲ್ಲೇ ಡೌನ್ಲೋಡ್ ಮಾಡ್ಕೊಂಡಿದ್ದೇನೋ ಅನ್ನೋ ಹಾಗೆ. ಆಮೇಲೆ 2021ರಲ್ಲಿ ಯಾವ ಡ್ರಾಮಾ ಇಲ್ಲದೆ, ಯಾವ ಅವೆಂಜರ್ಸ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇಲ್ಲದೆ ಜೆಫ್ ಸೈಲೆಂಟ್ ಆಗಿ CEO ಸೀಟ್ ಬಿಟ್ಬಿಡ್ತಾನೆ. ಬಿಲ್ಕುಲ್ ಆಪಲ್ ಫೋನ್ ನ ಸೈಲೆಂಟ್ ಮೋಡ್ ತರಹ. ಯಾಕಂದ್ರೆ ಮಷೀನ್ ಈಗ ಪರ್ಫೆಕ್ಟ್ ಆಗಿ ರೆಡಿ ಆಗಿತ್ತು. ಅವನಿಗೆ ಗೊತ್ತಿತ್ತು ಈಗ ಇದನ್ನ ಯಾರು ಬೇಕಾದ್ರೂ ನಡೆಸಬಹುದು ಅಂತ. ಜೆಫ್ ಹೇಳಿದ, ಬಾಯ್ಸ್ ನಾನ್ ಸ್ಪೇಸ್ಗೆ ಹೋಗ್ತಿದ್ದೀನಿ. ಅರ್ತ್ ಇಸ್ ಅ ಗ್ರೇಟ್ ಪ್ಲೇಸ್ ಟು ವಿಸಿಟ್. ಭೂಮಿ ವಿಸಿಟ್ ಮಾಡಕ್ಕೆ ಒಳ್ಳೆ ಜಾಗ ಅಲ್ರಿ. ನಾವು EMI ಕಟ್ಟ ಉಸಿರಾಡ್ತೀವಿ. ಆದ್ರೆ ಜೆಫ್ ಇದ್ರ ಬಗ್ಗೆ ಹೆಂಗ್ ಮಾತಾಡ್ತಾನೆ ಅಂದ್ರೆ ಇದೇನೋ ವೀಕೆಂಡ್ ಟೂರಿಸ್ಟ್ ಸ್ಪಾಟ್ ಅನ್ನೋ ಹಾಗೆ. ಅವನ ಪರ್ಸನಲ್ ಲೈಫ್ ಫುಲ್ ರೋಲರ್ ಕೋಸ್ಟರ್ ಆಗಿತ್ತು. ಡಿವೋರ್ಸ್ ಆಯ್ತು, ಮೆಕೆಂಜಿಗೆ $36 ಬಿಲಿಯನ್ ಸಿಕ್ತು, ಮತ್ತು ಆ ದುಡ್ಡು ಅಮೆಜಾನ್ ಪ್ರೈಮ್ ಡೆಲಿವರಿಗಿಂತ ವೇಗವಾಗಿ ಡೊನೇಟ್ ಆಗೋಕೆ ಶುರುವಾಯಿತು. ಇಂಟರ್ನೆಟ್ ಜೆಫ್ ನ ಮಜಾ ತಗೊಳ್ತು. ಸೂಪರ್ ಯಾಡ್ಸ್, ಲಕ್ಸುರಿ ಲೈಫ್ ಮೀಮ್ಸ್ ಬಂತು. ಆದ್ರೆ ಜೆಫ್ ಮಾತ್ರ ನಗ್ತಾನೆ ಇದ್ದ. ಹೇಳ್ತಿರೋ ಹಾಗಿತ್ತು, ಬ್ರದರ್ ನನ್ ಮೈಂಡ್ ಮಿಷನ್ ಪೂರ್ತಿ ಆಗಿದೆ ಅಂತ. ಅಮೆಜಾನ್ ಅವನಿಗೆ ಅಂಗಡಿ ಆಗಿರ್ಲಿಲ್ಲ, ಅದೊಂದು ಲಾಂಚ್ ಪ್ಯಾಡ್ ಆಗಿತ್ತು. ಎಂಥ ಪ್ಲಾಟ್ಫಾರ್ಮ್ ಅಂದ್ರೆ ಅದ್ರ ಮೇಲೆ ನಿಂತು ಅವನು ಮುಂದಿನ ಹೆಜ್ಜೆನ ನೇರವಾಗಿ ನಕ್ಷತ್ರಗಳ ಕಡೆ ಇಡಬಹುದಿತ್ತು. ಇದೇ ಬೆಜೋಸ್ ಕಥೆ. ಗ್ಯಾರೇಜ್ ನಿಂದ ಶುರುವಾದ ಮಷೀನ್, ಮತ್ತು ಎಂಥ ಮೈಂಡ್ ಅಂದ್ರೆ ಅದು ಜಗತ್ತಿನ ಶಾಪಿಂಗ್ ಹ್ಯಾಬಿಟ್ಸ್, ನೋಡೋ ಹ್ಯಾಬಿಟ್ಸ್, ಓದೋ ಹ್ಯಾಬಿಟ್ಸ್ ಎಲ್ಲವನ್ನು ರೀಸೆಟ್ ಮಾಡಿ ಹಾಕ್ತು. ಮತ್ತು ಕೊನೆಗೆ ಇಡೀ ಎಕಾನಮಿಯ ಸಾಫ್ಟ್ವೇರ್ ಅನ್ನೇ ಅಪ್ಡೇಟ್ ಮಾಡ್ತು.